ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋನಿಶಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾವು ನಮ್ಮ ಸೋನು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ತನೇಶ ಮಿನಿ ಮೋದಿ ಆಗಿಬಿಟ್ಟಿದ್ದಾಳೆ ಇವತ್ತು. ಸೊ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇವತ್ತು ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಫುಲ್ ನೋಡಿ ಹಾಗೆ ಎಂಜಾಯ್ ಮಾಡ್ಬೋದು. ನೀವು ಕೂಡ ವ್ಲಾಗ್ನ ಫುಲ್ಲಾಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸೋನು ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾನೆ ಅದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಈವೆಂಟ್ ಹೇಗೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ಸೊ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವ್ಲಾಗ್ನ ನೋಡಿ, ಓಕೆನಾ? ಇವತ್ತು ಆ್ಯನ್ಯುವಲ್ ಡೇ ಇರೋದು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು 4 ಜನ ಹೊರಟಿದ್ದೀವಿ. ಅಮ್ಮ ಕೂಡ ಊರಿಂದ ಬಂದಿದ್ದರು. ಸೋಹನ್ ಡ್ಯಾನ್ಸ್ ನೋಡಬೇಕು. ಆ್ಯನ್ಯುವಲ್ ಡೇ ಮಕ್ಕಳು ಆ್ಯನ್ಯುವಲ್ ಡೇ ಇದ್ದರೆ ನಮ್ಮಮ್ಮ ಬಂದುಬಿಡ್ತಾರೆ ನೋಡಲಿಕ್ಕೆ ಅಂತ ಹೇಳಿ. ಹಾಯ್ ಸೋಹನ್, ವಾಟ್ ಸ್ಪೆಷಲ್ ಟುಡೇ? Our school annual day is there. ಆ್ಯನ್ಯುವಲ್ ಡೇ ಇದೆಯಾ? ಓಕೆ. ನೀನು ಯಾವ ಡ್ಯಾನ್ಸ್ ಮಾಡ್ತಿದ್ಯಾ? ಜೈ ಜೈ ಗಣೇಶ, ಜೈ ಕೊಡ್ತ ಗಣೇಶ. ಹೌದಾ? ಫುಲ್ ಪ್ರಾಕ್ಟೀಸ್ ಮಾಡಿದ್ಯಾ? ನೆನಪಿದೆಯಾ ಸ್ಟೆಪ್ಸ್ ಎಲ್ಲ? ಹ್ಞೂ. ಸೊ ಏನು ಹೇಳ್ತೀಯಾ? ಎರಡು ವಿಡಿಯೋನ ನೋಡಿ ನಾನು ಡ್ಯಾನ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಎಂಟ್ರೆನ್ಸಲ್ಲಿ ಈ ಥರ ರೆಡ್ ಕಾರ್ಪೆಟ್ನ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಹಾಗೆ ಈ ಫ್ಲವರ್ಸಿಂದ ಆರ್ಚ್ ಎಲ್ಲ ಮಾಡಿದಾರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ಹೋಗ್ತಾ ಇದ್ರೇ ಒಂದು ಸ್ಪೆಷಲ್ ಫೀಲ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಹಾಗೆ ಎಲ್ಲದೂ ಕೂಡ ನೀಟಾಗಿ ಪಾರ್ಕಿಂಗ್ ಇರ್ಬೋದು, ಇದಿರ್ಬೋದು, ಎಲ್ಲದನ್ನು ಕೂಡ ನೀಟಾಗಿ ಮಾಡಿದರು. ಯಾಕೆಂದರೆ ಯಾರಿಗೂ ಬಂದವ್ರಿಗೆ ಅಲ್ಲಿ ಪಾರ್ಕಿಂಗ್ ತೊಂದರೆ ಆಗಬಾರ್ದು ಅಂತ ಹೇಳಿ. ಹಾಗೆಯೇ ಮಧ್ಯಾಹ್ನ ಊಟದ ಸಮಯಕ್ಕೆ ಊಟ ಕೂಡ ಅರೇಂಜ್ ಮಾಡಿದರು. ಏನಂತ ಹೇಳಿದ್ರೆ ಬಿಸಿಬೇಳೆ ಬಾತ್, ಮೊಸರನ್ನ, ಹಾಗೆಯೇ ಹಪ್ಪಳ, ವಡೆ, ಹಾಗೆ ಸ್ವೀಟಲ್ಲಿ ಬಾದ್ಶಾನ ಮಾಡಿಸಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಾವು ಬರೋಷ್ಟರಲ್ಲಿ ತುಂಬ ಜನ ಬಂದುಬಿಟ್ಟಿದ್ರು. ಆಲ್ರೆಡಿ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದಿದ್ದರು. ನಾವು ಕೂಡ ಬಂದು ಊಟ ಮಾಡಿಕೊಂಡು ನಂತರ ನಾವು ಅಲ್ಲಿ ಸ್ಟೇಜ್ ಹತ್ರ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗೊತ್ತಿರೋವಂಥ ಪೇರೆಂಟ್ಸ್ ಎಲ್ಲ ಸಿಕ್ಕಿದ್ರು. ಸೊ ಇದೊಂಥರ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಆದ್ರೆ ಅಮೆರಿಕದಲ್ಲಿರೋ ಭಾರತೀಯರಿಗೆ ಶುಕ್ರವಾರನೂ ಲೆಕ್ಕ ಇಲ್ಲ, ಶನಿವಾರನೂ ಲೆಕ್ಕ ಇಲ್ಲ. ಅವರು ದಿನಕ್ಕೆ 10-12 ಗಂಟೆಗಳ ಕಾಲ ಕೆಲಸ ಮಾಡಿ ಅಮೆರಿಕ ದೇಶದ ಇನ್ನೊಂದು ಭಾಗ ಮನೆಗಳಲ್ಲಿ ತಾಯಂದಿರು ತಂದೆಯಂದರು ಮಾಡಬೇಕು. ಮತ್ತು ಒಂದು ಇಂಗ್ಲಿಷ್ ಮಾತಿದೆ, 90% ಆಫ್ ಎಜುಕೇಶನ್ ಈಸ್ ಅಬೌಟ್ ಇನ್ಸ್ಪಿರೇಷನ್. ಅಂದ್ರೆ ನೀವು ಮಗುವನ್ನ ಪ್ರೋತ್ಸಾಹಿಸುವಂತದ್ದೇ 100ಕ್ಕೆ 90 ಭಾಗ ಶಿಕ್ಷಣ. ನೀನ್ ಚೆನ್ನಾಗಿ ಮಾಡ್ತಾ ಇದ್ಯಾ, ಮಾಡು, ನೀನ್ ಇದ್ದೆ ನಾನು ಇದ್ದೀನಿ ಎಂದು ಬಿಟ್ರೆ ದಟ್ ಈಸ್ ಗುಡ್ ಎನಫ್ ಫಾರ್ ಎನಿ ಚೈಲ್ಡ್ ಟು ಸ್ಟಾರ್ಟ್ ಅಚೀವಿಂಗ್. ಯಾಕೆಂದ್ರೆ ಇವ್ರದ್ದು ಮಧ್ಯಾಹ್ನ 1 ಗಂಟೆಗೆಲ್ಲ ಕಾರ್ಯಕ್ರಮ ಮುಗಿತದೆ. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂತೇಳಿ ಇವತ್ತು 2 ಕಾರ್ಯಕ್ರಮ ಒಪ್ಕೊಂಡಿವಿ ನಾವು. ಆದ್ರೆ ಇಲ್ಲಿ ಬಂದ್ಮೇಲೆ ನಮ್ಗೆ ಅನಿಸ್ತದೆ ಒಂಚೂರು ಮುಂಚೆ ಕೇಳಿ ನಾವು ಕೊನೆವರೆಗೂ ಇಲ್ಲಿ ಇರ್ಬೇಕಾಗಿತ್ತಲ್ಲ ಅನ್ನೋಂಥ ಭಾವನೆ ಬರ್ತಾ ಇದೆ ನನಗೆ. ಅತ್ಯಂತ ಸುಸಜ್ಜಿತವಾದಂತಹ ಕಾರ್ಯಕ್ರಮ. ನಮಗೂ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ, ಇನ್ನೂ ಕೂತ್ ನೋಡಬೇಕು, ಇನ್ನೂ ನಿಮ್ಮನ್ನೆಲ್ಲ ಆಸ್ವಾದಿಸಬೇಕು ಅಂತಕ್ಕಂಥ, ನಗಿಸಬೇಕು ಅಂತಕ್ಕಂಥ ಹುಮ್ಮಸ್ ಬರ್ತಾ ಇದೆ. ಆದರೆ ಈಗಾಗಲೇ ಅಲ್ಲೊಂದು ಕಾರ್ಯಕ್ರಮ ಫಿಕ್ಸ್ ಆಗಿ ಅವರು ಫೋನಿನ ಮೇಲೆ ಫೋನ್ ಮಹಾಮನಿಗೆ ಅವನೊಂದು 6 ಸಾರಿ ಎತ್ತಿದ್ದಾನೆ. ಕಡೆಗೆ ಅವ್ರು ಏನಂದ್ರೆ ಏನೋ ಆಫ್ ಮಾಡಿಬಿಟ್ಟ ಗಾಬರಿಗೆ. ಅಲ್ಲೇ ಬಂದು ಒದಿಕ್ಕಿವು ಮಕ್ಕಳ ಅಂದ್ರೆ ಏನೋ. ಅದಕ್ಕಾಗಿ ಬಹಳ ಸುಂದರವಾದಂಥ ಕಾರ್ಯಕ್ರಮ. ಶ್ರೀಯುತ ಕೆ ಹರೀಶ್ ಅವರ ವ್ಯಕ್ತಿತ್ವವಂತೂ ನಿಜಕ್ಕೂ ನನಗೆ ಬಹಳ ಸಂತೋಷ. ನಾನು ಬಂದಾಗಿನ ನನ್ನ ಜೊತೆಗೆ ಇದ್ದು ನನಗೂ ಊಟ ಮಾಡಿಸಿ, ತಾವು ಊಟ ಮಾಡಿ, ಮಾತಿನುದ್ದಕ್ಕೂ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟರು. ಅವರು ಮೈ ಬಗ್ಗಿಸಿ ದುಡಿ, ಕತ್ತೆತ್ತಿ ನಡೆ ಅಂತ ಒಂದು ಹೊಸದು. ಮೈ ಬಗ್ಗಿಸಿ ದುಡಿದ್ರೆ ಕತ್ತೆತ್ತಿ ನೀನು ನಡೀತೀಯ ಅಂತ. ನೆಕ್ಸ್ಟು ನಾನು ತುಂಬ ಇಷ್ಟಪಡೋದೇನೆಂದರೆ ರಮಣ ಮಹರ್ಷಿಗಳು, ನಿಮಗೆಲ್ಲ ಗೊತ್ತು ಹೌದಾ? ಅವರು ಏನೂ ಓದಿರಲಿಲ್ಲ, ಒಬ್ಬ ಮೂಕ ಜೀವಿ ಅವರು. ಅವರು ಸಣ್ಣತನಕ್ಕೇನೆ ಅವ್ರಿಗೆ ವೈರಾಗ್ಯ ಬಂತು. ತಿರುವಣ್ಣಾಮಲೆ ಯಾವುದೋ ಒಂದು ಗುಹೆಯಲ್ಲಿ ಹೋಗ್ಬಿಟ್ರು. ಹೋಗ್ಬಿಡೋ ಹುಲಿ ಇದೆ ಗವಿ ಇದೆ ಅಂತ ಹೇಳುತ್ತಿದ್ರು. ಕೇಳಿದ್ರು, ಒಳಗಡೆ
ಎಷ್ಟೋ ಹೋಗಿದ್ರು, ಹೊರಗಡೆ ಕರೆದ್ರು ಬರಲೇ ಇಲ್ಲ. ಹೋಗ್ಲಿ ಬಿಡು ಅಂತ ಜನ ಕೆಳಗಡೆ ಬಂದ್ರು. 2 ದಿವಸ 3 ದಿವಸ ಆದ್ಮೇಲೆ ಇಡೀ ಕೆಳಗಿನ ಊರಿಗೆ ವಾಸನೆ ಬರೋದಕ್ಕೆ ಶುರು ಒಳ್ಳೆಂತ ವಾಸನೆ. ಅಯ್ಯೋ ಒಳಗಡೆ ಬಲಿ ತಿಂದಾಕಿದೆ ಸತ್ತೋಗಿದೆ, ನಡೀರ ನೋಡೋಣ ಅಂತೆಲ್ಲ ಒಂದು ಬಂದಿ ಗಿಂಡಿ ಎಲ್ಲ ತಗೊಂಡು ಒಳಗಡೆ ಹೋದ್ರೆ ಆ ವ್ಯಕ್ತಿ ಸತ್ತಿರಲಿ. ಅವನಿಗೆ ದಡ್ಡ ಅಂತ ತಂದೆ ತಾಯಿ ಹೊರಗಡೆ ಹಾಕಿದ್ರು ರಮಣ ಮಹರ್ಷಿ. ಯಾಕೆ ವಾಸನೆ ಬರ್ತದೆ? ನೋಡಿದ್ರೆ ಜೀವ ಇದೆ, ಅಷ್ಟು ಧ್ಯಾನಾಸಕ್ತನಾಗಿದ್ದಾನೆ. ಮತ್ತು ವಾಸನೆ ಏನಿದು? ಅವನ 2 ಚಕ್ರ ಮಕ್ಕಳು ಅಂತೀವಲ್ಲ, ಆ ತರ ಕೂತಿರೋ ಆಸನದಲ್ಲಿ ತೊಡೆಗಳು ನೆಲಕ್ಕೆ ಊರಿ ಊರಿ ಮೇಲಿನ ಚರ್ಮ ಸುಂದು ಅದರ ಮಾಂಸ ಕೊಳೆತು ಹೋಗಿತ್ತು. ಅದನ್ನು ವಾಸನೆ ನೋಡಿ. ಈ ತರ ಇಂಥ ಕಾವಲ್ಲಿ ಕೂತ ವ್ಯಕ್ತಿ ಕೊಳೆತು ಹೋಗಿತ್ತು. ನೋಡ್ತಾರೆ ಜೀವ ಇದೆ, ಮೈ ಗಾಡ್ ಅಂತ ಎಲ್ಲರ ಹೊರಗಡೆ ಕರೆದು ಅವರೇ ರಮಣ ಮಹರ್ಷಿ. ಅಷ್ಟು ಧ್ಯಾನಾಸಕ್ತಿ, ಬರೀ ಧ್ಯಾನ. ಓದ್ದವರೆಲ್ಲ ಯಾರಿಗೂ ಭವಿಷ್ಯ ಹೇಳ್ತಿರ್ಲಿಲ್ಲ, ನೀವು ಒಳ್ಳೇದಾಗುತ್ತೆ ಹೋಗೋ ಮಂತ್ರಾಕ್ಷತೆ ಕೊಡ್ತಿರ್ಲಿಲ್ಲ, ತಲೆ ಮೇಲೆ ಕೈ ಇಡ್ತಿರ್ಲಿಲ್ಲ. ನಿನ್ನ ಆಸ್ತಿ ನಮ್ಮ ಜಾಸ್ತಿ ಓದ್ಕೊಂಡವ್ರಲ್ಲ. ನನಗೆ ಇಂಗ್ಲಿಷ್ ಬರಂಗಿಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗಿದ್ವಿ ನಾವು. ಫ್ಲೈಟ್ ಅಲ್ಲಿ ಕೂತಾಗ ಪ್ರಾಣೇಶ್ವರ ಒಂದು ಮಾತು ಹೇಳಿದ್ರೆ, ಮಾಮನಿ 1-2 ಮಾತಾದ್ರೂ ಇಂಗ್ಲಿಷಲ್ಲಿ ಮಾತಾಡ್ಬೇಕಲ್ಪ ಅಂತ. ಯಾರ ಜೊತೆ ಮಾತಾಡ್ಬೇಕು ಸರ್? ರಶ್ಮಿ ಮೇಡಮ್ ಅವರು ವೆಲ್ಕಮ್ ಮಾಡ್ಕೊಂತಾರ ಏರ್ಪೋರ್ಟ್ ಅಲ್ಲಿ, ಸಿಡ್ನಿ ಏರ್ಪೋರ್ಟ್ ಅಲ್ಲಿ. ಅವ್ರ ಗಂಡನೂ ಕೂಡ ಬಂದಿರ್ತಾರೆ. ಅವ್ರ ಗಂಡನ ಜೊತೆಗೆ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಸರ್ ಹೆಂಗ್ ಮಾತಾಡ್ಬೇಕು? ನನಗೆ ಇಂಗ್ಲಿಷ್ ಬರೋದಿಲ್ಲ, ನೀವ ಕಲಿಸ್ಕೊಡ್ರಿ ಅಂತೇನೆ. ಅವ್ರ ಗಂಡನಿ ಏನ್ಬೇಕು? ಹೌವಾರು ಅಂತ ಕೇಳ್ಬೇಕು. ಅವ್ರು ಫೈನ್ ಅಂತಾರೆ. ಮತ್ತ ಅವ್ರು ತಿರ್ಗನಿಗ ಹೌವಾರು ಅಂತ ಕೇಳ್ತಾರೆ. ನೀನು ಮೀಟು ಅನ್ಬೇಕಂತ. ಇಷ್ಟ ಅಂದ್ರೆ ಬಹಳ ಸಿಂಪಲ್ ಆಗಿ ಬೇಡ ಹಂಗ. ಆಯ್ತು, ಸಿಡ್ನಿ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ನಾನು ಇಂಗ್ಲಿಷಲ್ಲಿ ಮಾತಾಡ್ಬೇಕಂತೇಳಿ ಅದೇ ಗುಂಗಿನಲ್ಲಿ ಇದ್ದೇನೆ. ಬಂದು ಹೂ ಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು. ನಾನು ಇಂಗ್ಲಿಷಲ್ಲಿ ಮಾತಾಡ್ಬೇಕಂತೇಳಿ ಹುಮ್ಮಸ್ನಿಂದ ಹೋಗಿ ಹೌವಾರಿವಂತೆ ಕೇಳಬಹುದು. ಕನ್ಫ್ಯೂಸ್ ಆಗಿ ಹೂವಾರಿವಂತೆ ಅವ್ರಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಒಂದೇ. ಅವ್ರಿಗೆ ನಮಗೆ ಜಗಳ, ನನ್ನ ಹೇಳ್ತಿ ಮೀಟು ಅಂತ ಮಗನೇ ಅಂತ. ಮತ್ತೆ ಪ್ರಾಣೇಶ್ವರ ಉತ್ತರ ಕರ್ನಾಟಕ ಭಾಷೆ ಬಂದು ಬೈದ್ರು ನನಗೆ. ಬೈದು ಅವ್ರಿಗೆ ತಿಳಿಸಿ ಹೇಳಿದ್ರು, ಮಾಮನಿಗೆ ಇಂಗ್ಲಿಷ್ ಬರೋದಿಲ್ಲ, ಅನ್ಯತೆ ಭಾವಿಸ್ಕೋಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡ್ರು. ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರ? ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಗಣೇಶನಿಗೆ ಹೇಗೆ ಜನ್ಮ ಆಯಿತು, ಹಾಗೆಯೇ ಗಣೇಶನ ತಲೆನ ಹೇಗೆ ಆನೆ ತಲೆನ ತಂದು ಪ್ರತಿಷ್ಠಾಪನೆ ಮಾಡಿದ್ರು, ಅದರ ಹಿಂದೆ ಏನು ಕತೆ ಇದೆ ಅನ್ನೋದನ್ನು ಈ ಆ್ಯಕ್ಟ್ ಮೂಲಕ ಮಕ್ಕಳು ತೋರಿಸ್ತಾ ಇದ್ದಾರೆ. ಇದಕ್ಕೆ ಬೇರೆಯೇ ಆಡಿಯೋ ಇದೆ, ಬಟ್ ಏನಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮ್ಯೂಸಿಕ್ನ ಹಾಕಿದ್ದೀನಿ. ನೀವು ಇದನ್ನು ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ.
ಈ ಸಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೆ, ಅವರು ಶಿವಶಕ್ತಿ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದರು. ಹಾಗೆಯೇ ಶಿವ ಫ್ಯಾಮಿಲಿ ಸಾಂಗ್ಸ್ನ ಮಾಡಿಸಿದ್ರು. ಇದರಲ್ಲಿ ಗಣೇಶನ ವಾಹನ ಆದಂಥ ಇಲಿ ಡ್ಯಾನ್ಸನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮಾಡಿಸಿದ್ದಾರೆ. ಅದೇ ಸೋಹನ್ ಹೇಳಿದಾಗೆ ಜೈ ಜೈ ಗಣೇಶ, ಜೈ ಕೊಡುಕ ಗಣೇಶ, ಅದನ್ನು ಸಾಂಗ್ಸ್ನ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಪರ್ಫಾರ್ಮೆನ್ಸ್ನ ಮಾಡಿದರು. ಸೊ ಇದು ಕೂಡ ಕಾಪಿರೈಟ್ ಇಶ್ಯೂ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಸಾಂಗ್ನ ಹಾಕಿಲ್ಲ. ಕೆಲವೊಂದು ಡ್ಯಾನ್ಸ್ ವೀಡಿಯೋಸ್ನ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕಿಂತ ಮುಂಚೆ LKG UKG ಮಕ್ಕಳಿಂದನೂ ಕೂಡ ಮಾಡಿಸಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಹೇಗೆ ಮಾಡಿದ್ರು ಚೆಂದ. ಇನ್ನು ಸೋಹನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಸೋಹನ್ನ ಕೂಡ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ನೋಡಿ ಬ್ಯಾಕ್ ಸ್ಟೇಜಲ್ಲಿ ಮಕ್ಕಳೆಲ್ಲ ಹೇಗೆ ಪ್ರಿಪೇರ್ ಆಗಿದ್ದಾರೆ, ಹೇಗೆ ಕೂತಿದ್ದಾರೆ ಅಂತ ಹೇಳಿ ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.